ಹ್ಮ್. ಎಲಿಯನಿಗೆ ದೇವರು ತಾನು ಹೇಳಿದನು, ನಾನು ಪರಲೋಕಕ್ಕೆ ಒಯ್ಯಲ್ಪಡತಕ್ಕಂತ ಸಮಯವಾಯಿತು ಎಂದು ದರ್ಶನವನ್ನ, ಆ ಆಸೆಯನ್ನ ಹಂಚಿಕೊಂಡಾಗ ಬೈಬಲ್ ಅಲ್ಲಿ ನಾವು ಗಮನಿಸ್ತೇವೆ, ಎಲಿಯನ ಜೊತೆಯಲ್ಲಿ ತರಬೇತಿಗೊಂಡಂತ ಅನೇಕ ಸೇವಕರುಗಳಿರುವುದಾದ್ರೂ ಅವರು ದೂರದಲ್ಲೇ ನಿಂತಿದ್ರು. ಆದ್ರೆ ನಾನು ನನ್ನ ಸೇವಕರ, ನನ್ನ ಯಜಮಾನನ ದರ್ಶನದ ಸಂಗಡ ನಿಲ್ಲಬೇಕಂತ ತೀರ್ಮಾನಿಸಿದ ಎಲೀಷನು ತಾನೇನ್ ಮಾಡ್ದ, ಯಜಮಾನನು ಎಲ್ಲಿ ಹೋಗ್ತಾನೋ ಅಲ್ಲೇ ಅವನನ್ನ ಹಿಂಬಾಲಿಸ್ತಾ ಇದ್ದಾನ. ಎಲೀಷನ್ ಹೇಳ್ತಾನೆ, ನನ್ನ ಎಲಿಯನ್ ಹೇಳ್ತಾನೆ, ಬಿಡು ನಾನು ಹೋಗ್ತೀನಿ ಅಂತ. ಆದ್ರೆ ಎಲೀಷನ್ ತಾನು ಹೇಳ್ತಾನೆ, ಸ್ವಾಮಿ ನೀನ್ ಎಲ್ಲೇ ಹೋದ್ರು ಅಲ್ಲಿಗೆ ನಾನು ಬರ್ತೀನಿ. ಎರಿಕೋ ದಾಟ್ತಾನೆ, ನೀನ್ ಹೋದ್ರು ನಾನು ಬರ್ತೀನಿ. ಬೆತ್ತೇಲ್ ದಾಟ್ತಾನೆ, ಹೋದ್ರು ನಾನು ಬರ್ತೀನಿ. ದರ್ಶನ ಉಳ್ಳಂತ ಒಂದು ಬೋಧಕನ ಒಂದು ವಿಶ್ವಾಸಿ ಅರ್ಥ ಮಾಡ್ಕೊಂಡ್ರೆ ಎಲ್ಲೂ ಸಹ ಅವನು ಬಿಟ್ಟು ಹೋಗೋದಿಲ್ಲ. ಅವನು ಯಾವಾಗ್ಲೂ ಬೋಧಕರ ಜೊತೆಯಲ್ಲೇ ಅವನು ಯಾತ್ರೆ ಮಾಡ್ತಾರೆ.